ಹಾಯ್ ಹಲೋ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ಎಲ್ಲರಿಗೂ ಇಷ್ಟವಾಗಿರುವಂತಹ, ಮಕ್ಕಳಿಂದ ಹಿಡಿದು ದೊಡ್ಡವರಿಗೂ ಇಷ್ಟವಾಗುವಂತಹ ಸಮೋಸ ರೆಸಿಪಿನ ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡೋಣ. ಸಿಂಪಲ್ಲಾಗಿ ಒಂದು 10ರಿಂದ 15 ನಿಮಿಷದಲ್ಲಿ ಸಮೋಸ ರೆಡಿ ಆಗುತ್ತೆ. ಹೊರಗಡೆ ತಿನ್ನೋದಕ್ಕಿಂತ ಮನೆಯಲ್ಲೇ ಮಾಡಿಕೊಂಡು ತಿಂದರೆ ಆರೋಗ್ಯಕ್ಕೂ ಒಳ್ಳೆಯದು ಹಾಗೂ ರುಚಿ ಕೂಡ ತುಂಬಾ ಚೆನ್ನಾಗಿರುತ್ತೆ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ ಫಸ್ಟು 2 ಆಲೂಗಡ್ಡೆನ ತೊಗೊಂಡಿದ್ದೀನಿ. ಇದನ್ನು ಫಸ್ಟು ನಾವು ಬೇಯಿಸ್ಕೊಳ್ಳೋಕ್ಕೆ ಇಟ್ಕೊತಾ ಇದ್ದೀನಿ. 2 ಆಲೂಗಡ್ಡೆಯಿಂದ ಎಷ್ಟೊಂದು ಸಮೋಸ ಮಾಡ್ಬೋದು ಅಲ್ವಾ. ಹಾಗೆ ನಾನು 1 ಕಪ್ಪು ಮೈದಾ ಹಿಟ್ಟು ತೊಗೊಂಡಿದ್ದೀನಿ, ಒಂದು ದೊಡ್ಡ ಕಪ್ಪಲ್ಲಿ. ಅದಕ್ಕೆ ಈ ಓಂಕಾಳನ್ನು ಚೆನ್ನಾಗಿ ಸ್ವಲ್ಪ ಪೌಡ್ರ್ ಮಾಡಿಕೊಂಡು ಹಾಗೆ ಕೈಲಿಂದ ಸ್ಮ್ಯಾಶ್ ಮಾಡಿ ಹಾಕ್ಕೊಳ್ಳಿ. ಹಾಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ನಾನು ಇಲ್ಲಿ ಅಡುಗೆ ಎಣ್ಣೆನ ಹಾಕ್ಕೊತಾ ಇದ್ದೀನಿ. 2ರಿಂದ 4 ಸ್ಪೂನಷ್ಟು ಹಾಕ್ಕೋಬೋದು ಅಡುಗೆ ಎಣ್ಣೆನ. ಸ್ವಲ್ಪ ಬಿಸಿ ಮಾಡಿಕೊಂಡು ಹಾಕ್ಕೊಳ್ಳಿ. ಅಡುಗೆ ಎಣ್ಣೆನ ಹಾಕ್ಕೊಂಡು ಇವಾಗ ಚೆನ್ನಾಗಿ ಕಲಿಸ್ಕೊಂಡ್ಬಿಟ್ಟು ಚಪಾತಿ ಹದಕ್ಕೆ ಸ್ವಲ್ಪ ಕಲಿಸ್ಕೊಳ್ಳಿ. ಆದಷ್ಟು ಸ್ವಲ್ಪ ಹಿಟ್ಟು ಗಟ್ಟಿಯಾಗಿರಲಿ, ತೆಳ್ಳಗೆ ನಾದ್ಕೊಳ್ಳೋಕ್ಕೆ ಹೋಗಬೇಡಿ. ಸ್ವಲ್ಪ ಚಪಾತಿ ಹದಕ್ಕೆ ಗಟ್ಟಿಯಾಗಿ ಸ್ವಲ್ಪ ನೀರು ಹಾಕ್ತಾ ಚೆನ್ನಾಗಿ ನಾದ್ಕೊಳ್ಳಿ. ಆದಷ್ಟು ಗಟ್ಟಿಯಾಗಿ ಚಪಾತಿ ಹದಕ್ಕೆ ನೋಡಿ ಈ ರೀತಿ ಬರಬೇಕು. ಇದನ್ನು ನಾವು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಕ್ಕೆ ಬಿಡೋಣ. ನಾವು ಈ ಆಲೂಗಡ್ಡೆ ಪಲ್ಯನ ರೆಡಿ ಮಾಡ್ಕೋವರೆಗೂ ಅದು ಸ್ವಲ್ಪ ನೆನೆದರೆ ಸಾಕು. ನೋಡಿ ಈ ರೀತಿ ನಾನು 3 ಈರುಳ್ಳಿನ ತೊಗೊಂಡಿದ್ದೀನಿ. ಈ ರೀತಿ ದೊಡ್ಡ ಈರುಳ್ಳಿನ ತೊಗೊಂಡಿದ್ದೀನಿ. ಹಾಗೆ ಎಷ್ಟು ಖಾರ ಬೇಕೋ ಅಷ್ಟು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಇದನ್ನು ಆದಷ್ಟು ನಾವು ಸಣ್ಣ ಪೀಸ್ಗಳಾಗಿ ಕಟ್ ಮಾಡ್ಕೋಬೇಕು. ಇಲ್ಲಾಂದರೆ ಸಮೋಸ ತಿನ್ನುವಾಗ ಈರುಳ್ಳಿ ಬಾಯಲ್ಲಿ ಬಂದರೆ ಒಂಥರ ರುಚಿ ಹಾಗೆ ನೋಡೋಕ್ಕೆ ಚೆನ್ನಾಗಿ ಅನಿಸಲ್ಲ ಅಂತ ನಾನು ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಇವಾಗ ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಸಣ್ಣಗಾಗಿದೆ ಅಂತ. ಪೂರ್ತಿಯಾಗಿ ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ನಿಮ್ಮ ಹತ್ರ ಈ ರೀತಿ ಇಲ್ಲಪ್ಪ ಅಂತಂದರೆ ನೀವು ಚಾಕುವಿಂದ ಕೂಡ ಸಣ್ಣದಾಗಿ ಆದಷ್ಟು ಈರುಳ್ಳಿನ ಕಟ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಆಗಿದೆ. ಹಾಗಿದ್ದಕ್ಕೆ ನಾನು ಮೆಣಸಿನ್ಕಾಯಿ ಕೂಡ ಹಾಕ್ತಾಯಿದ್ದೀನಿ. ಕೆಲವೊಬ್ಬರು ಈರುಳ್ಳಿನ ಉದ್ದವಾಗಿ ಕಟ್ ಮಾಡ್ಕೊತಾರೆ, ನಾನು ಈ ರೀತಿ ಮಾಡ್ಕೊತಾ ಇದ್ದೀನಿ. ಬಾಯಲ್ಲಿ ಉದ್ದ ಈರುಳ್ಳಿ ತಿನ್ನುವಾಗ ಬಂದರೆ ಒಬ್ಬರಿಗೆ ಇಷ್ಟ ಆಗಲ್ಲ ಅಂತ ನಾನು ಈ ರೀತಿ ಮಾಡ್ಕೊತಾ ಇದ್ದೀನಿ. ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ನೀವು ಈರುಳ್ಳಿನ ಕಟ್ ಮಾಡ್ಕೋಬೋದು. ಹಾಗೆ ನಾನು ಕರಿಬೇವನ್ನ ಕೂಡ ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಬನ್ನಿ ಇವಾಗ ಒಗ್ಗರಣೆನ ಕೊಡೋಣ. ಆದಷ್ಟು ನೀವು ಒಗ್ಗರಣೆ ಕೊಡುವಾಗ ಈ ಅಡುಗೆ ಎಣ್ಣೆನ ಆದಷ್ಟು ಕಡಿಮೆ ಉಪಯೋಗಿಸಿ, ಇಲ್ಲಾಂದರೆ ಸಮೋಸ ಫುಲ್ ಆಯಿಲಿ ಆಗಿಬಿಡುತ್ತೆ, ತಿನ್ನೋಕ್ಕೆ ಇಷ್ಟ ಆಗಲ್ಲ. ನಿಮ್ಮ ಹತ್ರ ನಾನ್ ಸ್ಟಿಕ್ ಇದ್ದರೆ ನೀವು ಆಯಿಲ್ ಫುಲ್ ಕಡಿಮೆ ಕೂಡ ಹಾಕ್ಕೋಬೋದು. ಈ ರೀತಿ ಕಡಾಯಲ್ಲಿ ತಿರುಗಿಸ್ತಾ ಇರಬೇಕು. ಇದು ಆದಷ್ಟು ಸ್ವಲ್ಪ ನೀರು ಬಿಟ್ಟರೆ ಸಾಕು. ಈರುಳ್ಳಿ ಜಾಸ್ತಿ ಫ್ರೈ ಮಾಡೋದಕ್ಕೆ ಹೋಗಬೇಡಿ. ನೀವು ಸಮೋಸ ತಿನ್ನುವಾಗ ಈರುಳ್ಳಿ ಜಾಸ್ತಿ ಇದು ಬೆಂದಿರೋಲ್ಲ. ನೋಡಿ ಇವಾಗ ನಾನು ಸ್ವಲ್ಪ ಅರಿಶಿನ ಹಾಕ್ಕೊತಾ ಇದ್ದೀನಿ, ಒಂದು ಅರ್ಧ ಸ್ಪೂನಷ್ಟು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ತಿರುಗಿಸ್ತಾ ಇದ್ದೀನಿ. ಆದಷ್ಟು ಈ ಸಮೋಸ ಮಾಡುವಾಗ ಆಲೂಗಡ್ಡೆ ಏನು ಪಲ್ಯ ಮಾಡ್ತೀವಲ್ಲ, ಆದಷ್ಟು ಅದರಲ್ಲಿ ನೀರಿನ ಅಂಶ ಕೂಡ ಕಡಿಮೆ ಇರಬೇಕು. ಹಾಗೆ ಎಣ್ಣೆ ಅಂಶ ಕೂಡ ಕಡಿಮೆ ಇರಬೇಕು. ಇಲ್ಲಾಂದರೆ ಸಮೋಸಗಳು ನೀರು ಹಾಗೆ ಆಯಿಲ್ ಥರ ಆಗಿಬಿಡ್ತವೆ ಅಂತ. ಇವಾಗ ನಾನು ಇದನ್ನು ಈ ರೀತಿ ತಿರುಗಿಸ್ತಾ ಇದ್ದೀನಿ. ಇವಾಗ ಇಷ್ಟು ಸಾಕು. ಇವಾಗ ಬೇಯಿಸ್ಕೊಂಡಿರುವ ಆಲೂಗಡ್ಡೆನ ಹಾಕ್ಕೊತಾ ಇದ್ದೀನಿ, ಸಿಪ್ಪೆ ತೆಗೆದುಬಿಟ್ಟು. ಇದನ್ನು ಈ ರೀತಿ ಸ್ಮ್ಯಾಶರ್ ಇದ್ದರೆ ಈ ರೀತಿ ಸ್ಮ್ಯಾಶ್ ಮಾಡ್ಕೊಳ್ಳಿ, ಇಲ್ಲಾಂದರೆ ನೀವು ಕೈಯಿಂದ ಕೂಡ ಮಾಡಿ ಹಾಕ್ಕೋಬೋದು. ಆದಷ್ಟು ಇದು ನೀರಿನ ಅಂಶ ಇರಬಾರ್ದು, ಆ ರೀತಿ ಇದನ್ನು ಚೆನ್ನಾಗಿ ಪಲ್ಯನ ರೆಡಿ ಮಾಡ್ಕೊಳ್ಳಿ. ನೋಡಿ ಯಾವ ರೀತಿ ಡ್ರೈ ಥರ ಕಾಣಿಸ್ತೆ ಅಲ್ವಾ ಪಲ್ಯ, ಈ ರೀತಿ ರೆಡಿ ಆಗಬೇಕು. ಇವಾಗ ಕರೆಕ್ಟಾಗಿ ಆಗಿದೆ. ಹಾಗೆ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಒಂದು ವಿಡಿಯೋಗೆ ಲೈಕ್ ಕೊಡಿ. ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇವಾಗ ನಾನು ಒಲೆನ ಆಫ್ ಮಾಡಿಕೊಂಡು ಸ್ವಲ್ಪ ಕೊತ್ತಂಬರಿನ ಹಾಕಿ ತಿರುಗಿಸ್ತಾ ಇದ್ದೀನಿ. ಇಷ್ಟಾದರೆ ಆಲೂಗಡ್ಡೆ ಪಲ್ಯ ರೆಡಿಯಾಗಿದೆ.
ಬನ್ನಿ ಇವಾಗ ಸಮೋಸೆ ಮಾಡೋದಕ್ಕೆ ಹಿಟ್ಟು ಈ ಆಲೂಗಡ್ಡೆ ಪಲ್ಯ ರೆಡಿ ಆಗುವವರೆಗೂ ನೋಡಿ ಇಷ್ಟು ರೀತಿ ರೆಡಿಯಾಗಿದೆ. ನಾವು ಇನ್ಸ್ಟೆಂಟಾಗಿ ರೆಡಿ ಮಾಡಿಕೊಂಡು ತಿನ್ಬೋದು. ಆದಷ್ಟು ಚಿಕ್ಕ ಪೇಡೆನ ರೆಡಿ ಮಾಡ್ಕೊಳ್ಳಿ. ಸಮೋಸೆ ಶೇಪ್ ಕೊಡುವಾಗ ಹಲವಾರು ಶೇಪ್ಗಳನ್ನು ನಾವು ಕೊಡ್ಬೋದು. ನಾನಾ ರೀತಿಯಾಗಿ ನಾವು ಶೇಪ್ಗಳನ್ನು ಕೊಡ್ಬೋದು. ನಾನು ಸಿಂಪಲ್ಲಾಗಿ ಈ ರೀತಿ ಶೇಪ್ನ ಕೊಡ್ತಾಯಿದ್ದೀನಿ. ಸಮೋಸ ಶೇಪು ತುಂಬಾ ಈಸಿಯಾಗಿ ನಾವು ಈ ರೀತಿ ಶೇಪ್ನ ರೆಡಿ ಮಾಡ್ಕೋಬೋದು. ಆದಷ್ಟು ಈ ರೀತಿ ಚಪಾತಿ ಥರ ನಾದ್ಕೋವಾಗ ಆದಷ್ಟು ತೆಳ್ಳನೆಯಾಗಿ ನಾದ್ಕೊಳ್ಳಿ. ಒಂಥರ ಫುಲ್ಲು ಪೇಪರ್ ಥರ ಆಗಬೇಕು ಇದು ಚಪಾತಿ. ಆ ರೀತಿ ತೆಳ್ಳಗೆ ನಾದ್ಕೊಳ್ಳಿ. ನೋಡಿ ಈ ರೀತಿ ತುಂಬಾ ಒಂದು ಹಪ್ಪಳ ಥರ ಬರುತ್ತಲ್ವ, ಹಪ್ಪಳ ಥರ ಸಣ್ಣದಾಗಿ ಲಟ್ಟಿಸ್ಕೊಳ್ಳಿ. ಈ ರೀತಿ ನೋಡಿ ಯಾವ ರೀತಿ ಈ ಓಂಕಾಳು ಎಲ್ಲ ಕರೆಕ್ಟು ಈ ರೀತಿ ಓಂಕಾಳು ಎಲ್ಲ ಕಾಣಿಸ್ತಾ ಇದೆ. ಇವಾಗ ಅಷ್ಟು ತೆಳ್ಳಗೆ ಆಗಿದೆ ಚಪಾತಿ. ನೋಡಿ ಇವಾಗ ಸೈಡಲ್ಲಿ ಎಲ್ಲ ನಾನು ನೀರು ಹಚ್ಕೊತಾ ಇದ್ದೀನಿ ಮಧ್ಯಕ್ಕೆ ಕಟ್ ಮಾಡಿಬಿಟ್ಟು. ಇದಂತೂ ತುಂಬಾ ಸಿಂಪಲ್ಲಾಗಿ ಸಮೋಸ ಶೇಪ್ ಕೊಡುವಂಥದ್ದು. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ, ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನೋಡಿ ಸಿಂಪಲ್ಲಾಗಿ ನಾವು ಈ ರೀತಿ ಸಮೋಸ ಶೇಪ್ನ ಕೊಡ್ಬೋದು. ಈ ರೀತಿ ನಾವು ನೀರನ್ನ ಹಾಕಿ ಕಾರ್ನರ್ಗಳಿಗೆ ನೀರನ್ನ ಹಾಕಿ ಈ ರೀತಿ ಗಟ್ಟಿಯಾಗಿ ಮಡಿಸ್ಕೊಳ್ಳಿ. ಸಿಂಪಲ್ಲಾಗಿ ನಾವು ಈ ರೀತಿ ಸಮೋಸ ಶೇಪ್ನ ರೆಡಿ ಮಾಡ್ಕೋಬೋದು. ನೋಡಿ ಈ ರೀತಿ ಸಿಂಪಲ್ಲಾಗಿ ಕೊಟ್ಬಿಟ್ರೆ ನಮ್ಮ ಸಮೋಸ ರೆಡಿ ಆಯಿತು. ಹಾಗೆ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ. ನೋಡಿ ನಾನು ಈ ರೀತಿ ಸಮೋಸೆಗಳನ್ನು ನಿಮಗೆ ಒಂದು 5ರಿಂದ 6 ಒಂದು ಸಮೋಸೆನ ಮಾಡಿ ತೋರಿಸ್ತಾ ಇದ್ದೀನಿ. ಬನ್ನಿ ಇವಾಗ ಇದು ಅಡುಗೆ ಎಣ್ಣೆ ನಾನು ಇಟ್ಕೊಂಡಿದ್ದೀನಿ ಒಂದು ಕಡಾಯಲ್ಲಿ. ಅದು ಫುಲ್ ಬಿಸಿ ಆದಮೇಲೆ ಆದಷ್ಟು ಈ ಸಮೋಸವನ್ನು ನೀವು ಈ ಎಣ್ಣೆಯಲ್ಲಿ ಕರಿಯುವಾಗ ತುಂಬಾ ಲೋ ಫ್ಲೇಮಲ್ಲಿ ಲಾಸ್ಟ್ ಫ್ಲೇಮಲ್ಲಿ ಇಟ್ಬಿಟ್ಟು ಇದನ್ನು ಕರಿಬೇಕು. ನಾನು ಸಣ್ಣ ಉರಿಯಲ್ಲಿ ಇದನ್ನು ಕರಿತಾ ಇದ್ದೀನಿ. ತುಂಬಾ ಕ್ರಿಸ್ಪಿಯಾಗಿ ಕೂಡ ಆಗುತ್ತೆ ಈ ರೀತಿ ಟ್ರೈ ಮಾಡಿದರೆ. ಮೇನ್ ಏನಪ್ಪ ಅಂದರೆ ಇದನ್ನು ಕಡಿಮೆ ಉರಿಯಲ್ಲಿ ನಾವು ಸಮೋಸನ ರೆಡಿ ಮಾಡ್ಕೋಬೇಕು. ಜಾಸ್ತಿ ಉರಿ ಇದ್ದಪ್ಪ ಅಂದರೆ ಸಮೋಸ ಒಳಗಡೆ ಚೆನ್ನಾಗಿ ಬೇಯೋದಿಲ್ಲ. ಈ ಪದರುಗಳು ಏನಿರುತ್ತಲ್ವ ಅದು ಹಸಿಯಾಗಿರುತ್ತೆ ಅಂತ ಸಣ್ಣ ಉರಿಯಲ್ಲಿ ಆದಷ್ಟು ಎಣ್ಣೆಯಲ್ಲಿ ಕರೀರಿ. ಹಾಗೆ ನಿಮಗೆ ಈ ಸಮೋಸ ಮಡಿಚುವ ಐಡಿಯಾ ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಾಮೆಂಟ್ನಲ್ಲಿ ಹಾಕೋದನ್ನು ಮರಿಬೇಡಿ. ತುಂಬಾ ಈಸಿಯಾಗಿ ನಾವು ಮನೆಯಲ್ಲಿ ಈ ರೀತಿ ಸಮೋಸ ಮಾಡ್ಕೋಬೋದು. ಇವಾಗ ರಂಜಾನ್ ಹಬ್ಬದಲ್ಲಿ ಅಂತೂ ಇದು ತುಂಬಾ ಫೇಮಸ್ಸು. 10ರಿಂದ 15 ರೂಪಾಯಿಗೆ ಒಂದು ಸಮೋಸ ಸಿಗುತ್ತೆ. ನಾವು ಇದನ್ನು ಕೇವಲ ಕಡಿಮೆ ರೇಟಲ್ಲಿ ನಾವು ಮನೆಯಲ್ಲೇ ರೆಡಿ ಮಾಡ್ಕೋಬೋದು. ಹೆಲ್ದಿಯಾಗಿರುತ್ತೆ ಕೂಡ. ತಿನ್ನೋಕ್ಕೆ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ. ತುಂಬಾ ಕ್ರಿಸ್ಪಿಯಾಗಿ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ. ಹಾಗೆ ನಮ್ಮ ವಿಡಿಯೋ ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಾಮೆಂಟ್ನಲ್ಲಿ ಹಾಕೋದನ್ನು ಮರಿಬೇಡಿ. ನೋಡಿ ಇದೇ ರೀತಿ ಎಲ್ಲ ಸಮೋಸಗಳನ್ನು ನಾನು ಚೆನ್ನಾಗಿ ಕರ್ಕೊಂಡಿದ್ದೀನಿ ಆಯಿಲಲ್ಲಿ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡು ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ ಭೇಟಿ ಆಗ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.